ಒಂದು ಕಾಲದ ನಂತರ ಸೌಂದರ್ಯವೂ ಯೌವನವೂ ಮಸುಕಾಗಬಹುದು. ಆದರೆ ಒಬ್ಬ ಮಹಿಳೆಯ ಜ್ಞಾನವು ಅವಳ ವೃದ್ಧಾಪ್ಯದಲ್ಲಿಯೂ ಅವಳಿಗೆ ಒಂದು ವಿಭಿನ್ನ ಸೌಂದರ್ಯವನ್ನು ನೀಡುತ್ತದೆ. ಒಂದು ಮನೆ ಕೇವಲ ಇಟ್ಟಿಗೆಗಳಿಂದ ನಿರ್ಮಾಣವಾಗುವುದಿಲ್ಲ. ಆ ಮನೆಯನ್ನೇ ಆಶೀರ್ವಾದಿತ ಸ್ಥಳವನ್ನಾಗಿ ಮಾಡುವುದು ಆ ಮನೆಯ ಮಹಿಳೆಯ ಜ್ಞಾನವೇ. ಇತಿಹಾಸವೇ ಕೊಂಡಾಡುವ ಆ 7 ರಹಸ್ಯಗಳು ಯಾವುವು? ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಆ ಪ್ರಯಾಣವನ್ನು ಈಗ ಆರಂಭಿಸೋಣ. 1. ಮಾತಿನಲ್ಲಿನ ನಿಧಾನ, ದ ಮಾಸ್ಟರಿ ಆಫ್ ಸ್ಪೀಚ್. ಜ್ಞಾನವಿರುವ ಮಹಿಳೆ ಮಾತನಾಡುವ ಮೊದಲು ತನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ತೂಗಿ ನೋಡುತ್ತಾಳೆ. ಅವಳ ಬಾಯಿಂದ ಹೊರಡುವ ಪದಗಳು ಯಾರ ಮನಸ್ಸನ್ನೂ ಗಾಯಗೊಳಿಸುವುದಿಲ್ಲ, ಬದಲಾಗಿ ಗಾಯಗಳಿಗೆ ಮದ್ದಾಗುತ್ತವೆ. ಒಂದು ಕಠೋರ ಮಾತು ಸಂಪೂರ್ಣ ಕಾಡನ್ನೇ ಸುಡುವ ಬೆಂಕಿಯಂತೆ ಎಂಬುದನ್ನು ಅವಳು ತಿಳಿದಿದ್ದಾಳೆ. ಕೋಪದ ತುದಿಯಲ್ಲಿದ್ದರೂ ಕೂಡ ಅವಳು ತನ್ನ ನಾಲಿಗೆಯನ್ನು ನಿಯಂತ್ರಿಸುತ್ತಾಳೆ. ಅವಳ ಮೃದುವಾದ ಮಾತು ಕಲ್ಲಿನಂತಿರುವ ಹೃದಯವನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡುವುದಕ್ಕಿಂತ ಮೌನವಾಗಿರುವುದೇ ಉತ್ತಮ ಎಂದು ನಿರ್ಧರಿಸುವುದೇ ಅವಳ ಮೊದಲ ರಹಸ್ಯ. 2. ಮೌನದ ಮೂಲಕ ನಾಯಕತ್ವ, ಲೀಡರ್ಶಿಪ್ ಥ್ರೂ ಸೈಲೆನ್ಸ್. ಬಹಳ ಮಂದಿ ಗದ್ದಲ ಮಾಡಿದಾಗ ಮಾತ್ರ ಅಧಿಕಾರ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಜ್ಞಾನವಿರುವ ಮಹಿಳೆ ಮೌನದ ಮೂಲಕವೇ ನಾಯಕತ್ವ ವಹಿಸುವುದನ್ನು ತಿಳಿದಿದ್ದಾಳೆ. ಸಮಸ್ಯೆಗಳು ಬಿರುಗಾಳಿಯಂತೆ ಬಂದಾಗ ಅವಳು ಗಾಬರಿಯಾಗುವುದಿಲ್ಲ, ಶಾಂತವಾಗಿ ಪರಿಸ್ಥಿತಿಯನ್ನು ಗಮನಿಸುತ್ತಾಳೆ. ಅವಳ ಮೌನ ದುರ್ಬಲತೆಯ ಸಂಕೇತವಲ್ಲ, ಅದು ಆಳವಾದ ಸಹನೆ ಮತ್ತು ಪ್ರೌಢಿಮೆಯ ಸಂಕೇತ. ಆ ಮೌನವೇ ಎದುರಾಳಿಯನ್ನು ಯೋಚಿಸುವಂತೆ ಮಾಡುತ್ತದೆ. ಒಂದು ಕುಟುಂಬದಲ್ಲಿ ಗೊಂದಲ ಉಂಟಾದಾಗ ಅವಳ ಶಾಂತ ಸ್ವಭಾವವೇ ಆ ಬಿರುಗಾಳಿಯನ್ನು ಕ್ಷಣದಲ್ಲೇ ಶಮನಗೊಳಿಸುತ್ತದೆ. 3. ಸಮಯವನ್ನು ಆಭರಣವನ್ನಾಗಿ ಮಾಡುವುದು, ದ ವ್ಯಾಲ್ಯೂ ಆಫ್ ಟೈಮ್. ಸಮಯವು ಮರಳಿ ಪಡೆಯಲಾಗದ ಅಮೂಲ್ಯ ಸಂಪತ್ತು. ಜ್ಞಾನವಿರುವ ಮಹಿಳೆ ಸಮಯವನ್ನು ಎಂದಿಗೂ ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಬೆಳಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನು ಯೋಜಿಸುವ ಮೂಲಕವೇ ಅವಳು ತನ್ನ ದಿನದ ಯಶಸ್ಸನ್ನು ನಿರ್ಧರಿಸುತ್ತಾಳೆ. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಲ್ಲ ಅಥವಾ ಮತ್ತೊಬ್ಬರ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ಕುತೂಹಲ ಪಡುವುದಲ್ಲ ಅವಳ ಆಸಕ್ತಿ. ಅದಕ್ಕಂಟ ಆ ಸಮಯವನ್ನು ತನ್ನ ಕುಟುಂಬದ ಕಲ್ಯಾಣಕ್ಕೂ ತನ್ನ ಜ್ಞಾನವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ಬಳಸುತ್ತಾಳೆ. ಅವಳ ಕೈಗಳು ಸದಾ ಅರ್ಥಪೂರ್ಣ ಕೆಲಸಗಳಲ್ಲಿ ನಿರತರಾಗಿರುತ್ತವೆ. ಅವಳ ಮನಸ್ಸು ಸದಾ ಉನ್ನತ ಚಿಂತನೆಗಳಿಂದ ತುಂಬಿರುತ್ತದೆ. 4. ಕುಟುಂಬದ ಆರ್ಥಿಕ ಕವಚ, ವಿಸ್ಡಮ್ ಇನ್ ವೆಲ್ತ್. ಹಣಕಾಸಿನ ನಿರ್ವಹಣೆಯಲ್ಲಿ ಅವಳು ಮನೆಯ ಅತ್ಯುತ್ತಮ ಹಣಕಾಸು ಮಂತ್ರಿಯಾಗಿರ್ತಾಳೆ. ಇತರರ ಐಷಾರಾಮಿ ವಸ್ತುಗಳನ್ನು ನೋಡಿ ಅವಳು ಆಸೆ ಪಡುವುದಿಲ್ಲ. ಇಂದು ಮಾಡುವ ಸಣ್ಣ ಉಳಿತಾಯವೇ ನಾಳೆ ತನ್ನ ಕುಟುಂಬವನ್ನ ರಕ್ಷಿಸುವ ದೊಡ್ಡ ಗೋಡೆಯಾಗುತ್ತದೆ ಎಂಬುದನ್ನ ಅವಳು ಅರಿತಿದ್ದಾಳೆ. ಸಾಲವನ್ನ ವಿಷದಂತೆ ದೂರ ಇಡ್ತಾಳೆ. ಕಡಿಮೆ ಆದಾಯ ಬಂದರೂ ಅದರಲ್ಲಿ ತೃಪ್ತಿಯನ್ನ ಕಂಡುಕೊಂಡು ತನ್ನ ಗಂಡ ಮತ್ತು ಮಕ್ಕಳಿಗೆ ಸುರಕ್ಷಿತ ಭವಿಷ್ಯವನ್ನ ನಿರ್ಮಿಸುತ್ತಾಳೆ. 5. ಭಾವನೆಗಳ ಮೇಲೆ ನಿಯಂತ್ರಣ, ಇಮೋಷನಲ್ ಇಂಟೆಲಿಜೆನ್ಸ್. ಭಾವನೆಗಳಿಗೆ ದಾಸಿಯಾಗುವ ಮಹಿಳೆ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾಳೆ. ಆದರೆ ಜ್ಞಾನವಿರುವ ಮಹಿಳೆ ತನ್ನ ಭಾವನೆಗಳ ಮಾಲಿಕೆಯಾಗಿರುತ್ತಾಳೆ. ಅಸೂಯೆ, ಕೋಪ, ಅತಿಯಾದ ಭಯ ಇವುಗಳಿಗೆ ಅವಳು ಅವಕಾಶ ಕೊಡುವುದಿಲ್ಲ. ವಿಫಲತೆಗಳು ಬಂದಾಗ ಕಣ್ಣೀರು ಹಾಕಿ ಕುಕ್ಕಿಬಿಡುವುದಿಲ್ಲ. ಇದೂ ಕಳೆಯುತ್ತದೆ ಎಂಬ ನಂಬಿಕೆಯಿಂದ ಮುಂದಿನ ಹೆಜ್ಜೆಯತ್ತ ಸಾಗುತ್ತಾಳೆ. ಅವಳ ಮಾನಸಿಕ ಶಕ್ತಿಯೇ ಅವಳನ್ನ ಅವಲಂಬಿಸಿರುವ ಮಕ್ಕಳಿಗೂ ಗಂಡನಿಗೂ ದೊಡ್ಡ ಧೈರ್ಯವನ್ನ ನೀಡುತ್ತದೆ. ಅವಳು ಆ ಮನೆಯ ಅಡಿಪಾಯದ ಕಂಬವಾಗಿ ಎಲ್ಲರನ್ನೂ ತಾಳ್ಮೆಯಿಂದ ತಾಳುತ್ತಾಳೆ. 6. ಇತರರ ಗೌರವವನ್ನು ಕಾಪಾಡುವುದು, ಪ್ರೊಟೆಕ್ಟರ್ ಆಫ್ ರೆಪ್ಯುಟೇಷನ್. ತನ್ನ ಕುಟುಂಬದ ರಹಸ್ಯಗಳನ್ನು ಅವಳು ಎಂದಿಗೂ ಹೊರಗೆ ತರುವುದಿಲ್ಲ. ತನ್ನ ಗಂಡನ ತಪ್ಪುಗಳನ್ನು ಒಬ್ಬರೇ ಇದ್ದಾಗ ಮೃದುವಾಗಿ ಹೇಳಿ ಸರಿಪಡಿಸ್ತಾಳೆ. ಆದರೆ ಇತರರ ಮುಂದೆ ಅವನ ಗೌರವವನ್ನು ಹೆಚ್ಚಿಸುತ್ತಾಳೆ. ಇತರರ ಸಣ್ಣ ತಪ್ಪುಗಳನ್ನು ಕ್ಷಮಿಸುವುದಲ್ಲಿಯೂ ಯಾರ ನಾಮಕ್ಕೂ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದಲ್ಲಿಯೂ ಅವಳು ಬಹಳ ಎಚ್ಚರಿಕೆಯಿಂದಿರುತ್ತಾಳೆ. ಜ್ಞಾನವಿರುವ ಮಹಿಳೆಯ ಹತ್ತಿರ ಇರುವಾಗ ಯಾರಿಗೂ ಭದ್ರತೆ ಅನಿಸುತ್ತದೆ. ಅವಳ ನಂಬಿಗಸ್ತಿಕೆಯೇ ಅವಳ ಅತಿ ದೊಡ್ಡ ಆಭರಣ. 7. ಆತ್ಮವಿಕಾಸ ಮತ್ತು ನಂಬಿಕೆ, ಸೆಲ್ಫ್ ಕಲ್ಟಿವೇಷನ್ ಥ್ರೂ ಫೇತ್. ಜ್ಞಾನವು ನಿಂತ ನೀರಲ್ಲ, ಅದು ಹರಿಯುವ ನದಿ. ಜ್ಞಾನವಿರುವ ಮಹಿಳೆ ಸದಾ ಹೊಸ ವಿಷಯಗಳನ್ನು ಕಲಿಯುತ್ತಿರುತ್ತಾಳೆ.
ಜ್ಞಾನಿಗಳ ಸಲಹೆಯನ್ನ ಕೇಳುವುದಕ್ಕೆ ಅವಳು ಎಂದಿಗೂ ಹಿಂಜರಿಯುವುದಿಲ್ಲ. ವಿಶೇಷವಾಗಿ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಾಳೆ. ದೃಢವಾದ ನಂಬಿಕೆಯಿರುವ ಮಹಿಳೆ ಯಾವುದಕ್ಕೂ ಭಯಪಡುವುದಿಲ್ಲ. ಪ್ರತಿದಿನವೂ ಹೊಸ ಪಾಠವನ್ನ ಕಲಿತು ತನ್ನನ್ನೇ ಒಂದು ಸುಂದರ ಶಿಲ್ಪದಂತೆ ರೂಪಿಸಿಕೊಂಡು ಜಗತ್ತಿಗೆ ಮಾದರಿಯಾಗುತ್ತಾಳೆ. ಈ 7 ರಹಸ್ಯಗಳಲ್ಲಿ ನಿಮಗೆ ಹೆಚ್ಚು ಸ್ಫೂರ್ತಿ ನೀಡಿದ ಗುಣ ಯಾವುದು? ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಲು ಬಯಸುವ ಬದಲಾವಣೆ ಯಾವುದು? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಒಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.